ಸೊ ವಾಟ್ಸಪ್ ಹೇಗಿದ್ದೀರಾ? ನಾನು ನಿಮ್ಮ RJ ಪ್ರದೀಪ. ಯಾರ್ಯಾರು ಸಿನಿಮಾ ಸೂತ್ರ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿದಿರಿ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಸೊ ಹೌಸ್ಫುಲ್ ಅಂತ ಒಂದು ಹೊಸ ಪ್ರಯತ್ನ, ಈ ಯೂತ್ ಅಂತ ಹೇಳ್ತಾರಲ್ಲ ಅದ್ರಲ್ಲಿ ಫುಲ್ ಜೋಶ್ ಇರುತ್ತಂತೆ. ಆ ಥರ ನಾವು ಕನ್ನಡದ ಯೂತ್ ಎಲ್ಲ ಸೇರಿಕೊಂಡು ಈ ಥರದೊಂದು ಚಿಕ್ಕದಾಗಿರುವಂಥ ಒಂದು ಶೋ ಶುರು ಮಾಡಿದ್ವಿ ನಿಮಗೋಸ್ಕರ. ಹೌಸ್ಫುಲ್ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡದಲ್ಲಿ ಬರುವಂಥ ರಿಲೀಸ್ ಆಗ್ತಿರುವಂಥ ಸುಮಾರು ಸಿನಿಮಾಗಳ ಹಿಂದೆ ನೀವೆಲ್ಲೂ ಕೇಳದೇ ಇರುವಂಥ ಕೆಲವು ಕಥೆಗಳನ್ನ ನಿಮಗೆ ಕೇಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಹಾಡು ಕೇಳಿದ್ದೀರಾ? ನೆನಪ ನಿತ್ಯ ಮಲ್ಲಿಗೆ ಅಲ್ವಾ? ನಮ್ಮ ಇಂಡಸ್ಟ್ರಿ ಚೇಂಜ್ ಆಗ್ತದೆ ಮೆಲ್ಲಗೆ, ಬಿಕಾಸ್ ಸಿನಿಮಾಗಳು ಬರ್ತಿದೆ ಲೈಕ್ ಕೆಂಡ ಸಂಪಿಗೆ. ಈಗ ನಮ್ಮ ಸಿನಿಮಾಗಳು ಬೇರೆ ಭಾಷೆ ಸಿನಿಮಾಗಳ ಜೊತೆ ಹೋರಾಡ್ತಿದೆ, ಹಾಗೆ ಥಿಯೇಟ್ರ್ ಪ್ರಾಬ್ಲಮ್ ಅದೆಲ್ಲ ನೀವು ಕೇಳಿರ್ತೀರಿ. ಇಲ್ಲಿ ಎಂಥ ಪರಿಸ್ಥಿತಿ ಅಂದರೆ ನಮ್ಮ ಕಾಂಪೌಂಡ್ನಲ್ಲಿ ನಮ್ಮವ್ರ ಜೊತೆಗೆ ನಮ್ಮ ಸಿನಿಮಾಗಳೇ ಹೋರಾಡ್ತಿದೆ ಎಕ್ಸಿಸ್ಟ್ ಆಗೋದಕ್ಕೆ, ಸಾಕಷ್ಟು ಥಿಯೇಟ್ರ್ಗಳನ್ನ ಪಡ್ಕೊಳ್ಳೋದಕ್ಕೆ, ಹಾಗೆ ಉಳ್ಕೊಳ್ಳೋದಕ್ಕೆ. ಸೊ ಇದ್ರ ಹಿಂದೆ ಇರುವಂಥ ಕೆಲವು ಕಥೆಗಳನ್ನ ನಿಮಗೆ ಕೇಳಿಸೋಣ ಅಂತ ಪಾರ್ಟ್ 2 ಗಿಳಿಮರಿ ಕೇಸ್. ಈ ಕೇಸ್ ಏನಿದೆ ಸೂರ್ಯ ಅವ್ರ ಆಫೀಸ್ ಒಳಗಡೆ ಹೋಗ್ಬಿಟ್ಟು ಡೀಲ್ ಮಾಡೋಣ ಬನ್ನಿ. ಈ ಗಿಳಿಮರಿ ನೋಡಿದಿರ ನೀವು? ಅದು ಆ್ಯಕ್ಚುಲಿ ಹಾರಾಡ್ಕೊಂಡಿರುತ್ತೆ, ಬಟ್ ಯಾರೋ ತೊಗೊಂಬಂದು ಕೇಜಲ್ಲಿ ಹಾಕ್ಬಿಟ್ರೆ ಒಂಥರ ಖುಷಿ ಆಗುತ್ತೆ, ಒಂಥರ ಬೇಜಾರಾಗುತ್ತಲ್ವ. ಅಥವಾ 2 ಗಿಳಿಮರಿ ಸದ್ಯಕ್ಕೆ ನನ್ನ ಜೊತೆಗಿದೆ. ಅದರ ಕೇಸ್ನ ವಿಚಾರಿಸೋದಕ್ಕೆ ಇವತ್ತು ನಾವು ಸಿನಿಮಾ ಸೂತ್ರಲ್ಲಿ ಹೌಸ್ಫುಲ್ಲಲ್ಲಿ ಕೆಂಡ ಸಂಪಿಗೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋಂಥ ಹೀರೋ ಹೀರೋಯಿನ್ ಇಬ್ಬರು ನಮ್ಮ ಜೊತೆಗಿದ್ದಾರೆ. ಸೊ ವೆಲ್ಕಮ್ ನಮ್ಮ ಶೋಗೆ. ಹಾಯ್. RJ ಆಗಿದ್ರಿ. ಫೇಸ್ಬುಕ್ನಲ್ಲಿ ನಂದಗೋಪಾಲ್ ಅವ್ರು ನಿಮ್ಮ ಫೋಟೋ ನೋಡಿಬಿಟ್ಟು ಸೂರ್ಯ ಅವ್ರಿಗೆ ಈ ಥರ ಕಳಿಸ್ಕೊಟ್ರು. ಕರೆದ್ಬಿಟ್ಟು ಆಡಿಷನ್ನು ಮಾಡಿದ್ರು. ಕನಸಲ್ಲಾದರೂ ಯಾವತ್ತಾರು ಅಂದ್ಕೊಂಡಿದ್ದ ಒಂದು ಸಿನಿಮಾದಾಗ ಒಂದು ಹೀರೋಯಿನ್ ಆಗ್ತೀನಿ ಅಂತ? ಕನ್ಸಲ್ಲೆಲ್ಲ ಬರ್ತಾ ಇತ್ತು, ಆದರೆ ಅದು ಕನ್ಸು ನನ್ಸಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅದಕ್ಕೆ ಯಾರೋ ಹೇಳಿದ್ರು, ದೊಡ್ಡವರು ಡ್ರೀಮರ್ಸ್ ಆರ್ ಅಚೀವರ್ಸ್ ಅಂತ. ಯಾರೋ ಒಬ್ರು ಹೇಳಿದ್ರು, ಯಾರು ಗೊತ್ತಿಲ್ಲ, ದೊಡ್ಡವರು ಹೇಳಿದ್ರು. ಅಂಡ್ ವಿಕಿ ಆ್ಯಕ್ಚುಲಿ ನಿಮಗೆ ಕೇಳಲೇಬೇಕು. ಸುಮಾರು ಜನ ಆ್ಯಕ್ಚುಲಿ ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಳ್ತಾರೆ. ಹೆಂಗೆ ಏನು ಗೊತ್ತಿರಲ್ಲ. ಫಸ್ಟ್ ಥಿಂಗ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಕೆಲಸ ಮಾಡೋಣ, ಯಾರ ಹತ್ರ ಹೋಗಿ ಸೇರ್ಕೊಂಬೋಣ, ಆಮೇಲೆ ನೋಡೋಣ ಹಿಂಗೆ ಒಂದು ಬೆಳ್ಕೊಂಡು ಹೋದ್ರೆ ಆಯಿತು ಅಂತ. ಹಿಂಗೆ ಯೋಚನೆ ಮಾಡ್ಕೊಂಡು ಯೋಗರಾಜ್ ಭಟ್ರ ಹತ್ರ ಬಂದು ಆಮೇಲೆ ಸೂರಿ ಸರ್ ಹತ್ರ ಬಂದ್ರ? ನಾನು ಎಲ್ಲ ವಿಷಯದಲ್ಲೂ ಲಕ್ಕಿ. ಲಕ್ಕಿ ಏನಂದ್ರೆ ಯೋಗರಾಜ್ ಸರ್ ಜೊತೆ ಫಸ್ಟ್ ಸಿನಿಮಾ, ಅದರಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೀರೋ. ಇನ್ಯಾವುದು ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ರೂ ಸರಿ, ಕಾಫಿ ಕೊಡೋಕೆ ಸೇರ್ಕೊಂಡಿದ್ರು ಸೂಪರ್. ಅಲ್ಲ, ಬಟ್ ಇಂಡಸ್ಟ್ರಿಗೆ ಬರ್ಬೇಕಾರೆ ಏನು ಥಾಟ್, ಏನಾಗಬೇಕು? ನಾನು ಡೈರೆಕ್ಟರ್ ಆಗ್ಬೇಕಂತ ಬಂದಿದ್ದು. ಏನು ಸುಮ್ಮನೆ ಕ್ಯಾಶುವಲ್ ಆಗಿ ಹೀರೋ ಮಾಡ್ಬಿಟ್ರೆ ನಿಮ್ಮನ್ನ? ಹೆಂಗಾಯ್ತು ಅಂದರೆ? ಹೆಂಗಾಯ್ತು ಅಂದರೆ ಹುಡುಕ್ತಾ ಇದ್ವು, ಕತೆ ಎಲ್ಲ ಆಗಿ ರೆಡಿಯಾಗಿತ್ತು. ಇವ್ರು ಸೆಲೆಕ್ಟ್ ಆಗಿದ್ರು, ಒಂದಷ್ಟು ಜನನ ಹುಡುಕಿದ್ವು. ಒಂದಿನ ನೀನೇ ಮಾಡೋ ಅಂತಂದ್ರು, ಸಾರ್ ಅಂತಂದು ಮಾಡ ಅಂತಂದು. ಓಕೆ ಅಷ್ಟೇ. ಇನ್ನು ಅವ್ರು ಹೇಳಿದ್ಮೇಲೆ ಇನ್ಯಾರು, ಬಾಸ್ ಹೇಳಿದ್ಮೇಲೆ ಯಾರಿಗಾರು ಹೊಡಿತೀವಿ ಅಂತಲ್ಲ, ಹಂಗೆ ಧೈರ್ಯ. ನಿಮಗೆ ಒಂದು ಡೈರೆಕ್ಟ್ ಕ್ವಶನ್ ಇದು. ಇಂಡಸ್ಟ್ರಿಯಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಹೀರೋಗಳಿದ್ದಾರೆ, ಎಷ್ಟೆಷ್ಟೋ ಕಷ್ಟಪಡ್ತಿದ್ದಾರೆ, ಸುಮಾರು ಜನ ಸೈಕಲ್ ಹೊಡಿತಿದ್ದಾರೆ, ಸುಮಾರು ಜನಕ್ಕೆ ಆ್ಯಕ್ಚುಲಿ ಪ್ರಾಜೆಕ್ಟ್ಸೇ ಇಲ್ಲ, ಕಾಯ್ತಿದ್ದಾರೆ ಯಾರು ಬಂದು ಒಂದು ಪ್ರಾಜೆಕ್ಟ್ ಕೊಟ್ಟರೆ ಸಾಕು ಅನ್ನೋ ಥರ ಇದೆ. ಸೊ ಈಗ ಒಂದು ಸಿನಿಮಾ ಮಾಡಿದ್ದೀರಾ. ಈ ಇಷ್ಟೊಂದು ಜನರ ಮಧ್ಯೆ ಈ ಗಾಂಧಿನಗರ ಸ್ಯಾಂಡ್ಲ್ವುಡ್ನಲ್ಲಿ ಸರ್ವೈವ್ ಆಗ್ತೀರಾ ಅಂತ ಅನ್ಸುತ್ತೆ? ಗೊತ್ತಿಲ್ಲ. ಆನೆಸ್ಟಾಗಿ ಪ್ರಯತ್ನ ಮಾಡಿದ್ರೆ ಏನು ಬೇಕಾದರೂ ಆಗ್ಬೋದು. ಈ ಸಿನಿಮಾದಲ್ಲಿ ಎಲ್ಲರೂ ಆನೆಸ್ಟಾಗಿ ಪ್ರಯತ್ನ ಪಟ್ಟು ರಿಸಲ್ಟ್ ನಿಮಗೆ ಗೊತ್ತಿದೆ. ಆನೆಸ್ಟಾಗಿ ಏನಾದ್ರು ಸರಿ, ದೇವ್ರಿಗೆ ಕೈ ಮುಗಿದ್ರೆ ಒಳ್ಳೇದಾಗುತ್ತೆ ಅಂತಲ್ಲ, ನಮ್ಮ ವಾಚಿಗೆ ದಿನ ಕೈ ಮುಗಿದ್ರು ಆನೆಸ್ಟಾಗಿ ಅದು ಒಳ್ಳೇದು ಮಾಡುತ್ತೆ. ಅಲ್ಲ, ಯೂಶ್ವಲಿ ಏನಾಗ್ತಂದ್ರೆ ಒಂದು ಸಿನಿಮಾ ಹೀರೋ ಅಂತ ಲಾಂಚ್ ಆದಮೇಲೆ ನೆಕ್ಸ್ಟ್ ಸಿನಿಮಾನು ಹೀರೋ ಆಗೇ ಮಾಡಬೇಕು, ಅದನ್ನ ಇಮೇಜ್ ಮೇಂಟೈನ್ ಮಾಡಬೇಕು, ಆ ಥರದ್ದೆಲ್ಲ ಬಂದ್ಬಿಡುತ್ತೆ ಮುಂದಕ್ಕೆ. ಸೊ ಆ ಥರದ್ದು ಏನಾದ್ರು ಪ್ರೆಷರ್ ಇದೆಯಾ ನೆಕ್ಸ್ಟ್? ಇಲ್ಲ, ನಾನು ಯಾವುದೂ ಪ್ಲ್ಯಾನ್ ಮಾಡಿಲ್ಲ. ಅದು ಹೆಂಗೆ ಕರ್ಕೊಂಡು ಹೋಗುತ್ತೋ ಹೋಗೋಣ ಅಷ್ಟೇ. ಆದರೆ ಏನು ಸಿಗುತ್ತೋ ಅದನ್ನು ಕರೆಕ್ಟಾಗಿ 100% ನಮ್ಮ ಎಫರ್ಟ್ ಎಷ್ಟಿದೆ ಅಷ್ಟು ಹಾಕಿ ಕೆಲಸ ಮಾಡಬೇಕು, ಮಾಡ್ತೀನಿ. ಜನರಲಿ ಹೀರೋ ಹೀರೋಯಿನ್ ಅಂತೆಲ್ಲ ಟ್ಯಾಗ್ ಮಾಡಿದಾಗ ಅದೇನೋ ಒಂಥರ ಕನಸುಗಳಿರುತ್ತೆ. ಅಲ್ಲಿ ಹೋಗಿದ ತಕ್ಷಣ ಏನೋ ಕಂಫರ್ಟ್ ಲೆವೆಲ್ ಇರುತ್ತೆ, ಒಂದಷ್ಟು ಜನ ನಿಮ್ಮ ಸುತ್ತಮುತ್ತ ಇರುತ್ತೆ. ಬಟ್ ನಿಮ್ಮ ಪಿಕ್ಚರಲ್ಲಿ ನಾವು ಸಿನಿಮಾ ನೋಡಿದಾಗ ನಿಜವಲ್ಲೂ ಆ ಥರದ್ದೆಲ್ಲ ಏನೂ ಮಾಡಿಸಿಲ್ಲ ನಿಮ್ಮ ಕೈಯಲ್ಲಿ. ಆ ಕಂಫರ್ಟ್ ಲೆವೆಲ್ ಪಾಪ ಅವ್ರಿಗಂತೂ ಎಲ್ಲ ಮೋರಿಯಲ್ಲಿ ಬೀಳು ಉಳ್ಳಾಡು, ಸೊ ಈ ಥರದ್ದೆಲ್ಲ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅನ್ನಿಸ್ತಾ ಏನು ಮಾಡ್ತಾ ಇನ್ನು ಅಂದ್ಬಿಟ್ಟು ಹೋಗೋಣ ಭಾಳ ಸಾಕು ಅಂತ? ಇಲ್ಲ, ಹಾಗೇನು ಅನ್ನಿಸ್ಲಿಲ್ಲ. ಯಾಕಂದರೆ ಮೊದಲು ನಾವು ಸಿನಿಮಾ ಒಪ್ಕೋಬೇಕಾದ್ರೆ ಹೇಳಿದ್ರು, ಇಲ್ಲಿ ಯಾರು ನಿಮ್ಮನ್ನು ಹೀರೋ ಹೀರೋಯಿನ್ ಥರ ಆ ಥರದ್ದು ಒಂದು ಏನು ಟ್ರೀಟ್ಮೆಂಟ್ ಆ ಥರದ್ದೇನು ಇರೋದಿಲ್ಲ ನಿಮಗೆ. ಇನ್ಫ್ಯಾಕ್ಟ್ ತುಂಬ ಕಷ್ಟಪಡಬೇಕಾಗತ್ತೆ, ಬೆಟ್ಟ ಹತ್ತಬೇಕಾಗತ್ತೆ, ಆಮೇಲೆ ಡ್ರೈವ್ ಮಾಡಬೇಕಾಗತ್ತೆ. ನನಗೆ ಡ್ರೈವ್ ಮಾಡಬೇಕಾಗಿತ್ತು. ತುಂಬ ಕಷ್ಟಗಳೆಲ್ಲ ಇರುತ್ತೆ. ಒಪ್ಕೊಳ್ಳೋಕ್ಕೆ ನೀವು ಇದೆಲ್ಲ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತಲೇ ಕೇಳಿದರು. ಹೌದು ಅಂತ ಆದಮೇಲೆ ಮನೇಲಿ ಕನ್ವಿನ್ಸ್ ಮಾಡಿ ಫಸ್ಟ್ ಅದೇ ಹೇಳಿರೋದು, ಫಸ್ಟ್ ಪೇರೆಂಟ್ಸ್ ಪರ್ಮಿಷನ್ ಬೇಕೇ ಬೇಕು, ಆ್ಯಂಡ್ ಮನೆಯಿಂದ ಯಾರಾದರೂ ಅಕಂಪ್ನಿ ಮಾಡಲೇಬೇಕು ಅಂತ ಕೂಡ ಹೇಳಿದರು. ಸೊ ಅದೆಲ್ಲ ಆದಮೇಲೆ ಸಿನಿಮಾ ಮಾಡಿರೋದು. ವಾಟ್ ನೆಕ್ಸ್ಟ್? ಕೆಂಡ ಸಂಪಿಗೆ ಬಂತು, ತುಂಬ ಒಳ್ಳೆ ರಿವ್ಯೂಸ್ ಇದೆ. ಸೊ ವಾಟ್ ನೆಕ್ಸ್ಟ್ ಲೈಫಲ್ಲಿ? ಗೊತ್ತಿಲ್ಲ, ಆಫರ್ಸ್ ಇದೆ, ಸುಮ್ಮನೆ ಇದ್ದೀವಿ. ಯಾವತ್ತು ನನ್ನ ನೋಡ್ಬಿಟ್ಟು ಕತೆ ಬರೆದ್ರೆ ವೇಸ್ಟು, ಕತೆಗೋಸ್ಕರ ನಾವೇನಾದರೂ ಮಾಡ್ತೀವಿ ಅನ್ನೋ ಇದರಲ್ಲಿ ನನ್ನ ಒಳಗಿರೋದು. ಅಂಡ್ ಈ ಜನರಲ್ ಈ ಫೇಸ್ಬುಕ್ನಲ್ಲಿ ಮೊದಲಾರ ಒಂದು ಪ್ಲಾಟ್ಫಾರ್ಮ್ ಇರಲಿಲ್ಲ ಜನಕ್ಕೆ ಅವ್ರ ಒಪಿನಿಯನ್ ಹೇಳೋದಕ್ಕೆ. ಈಗ ಯಾರು ಬೇಕಾದ್ರೂ ಯಾವುದ್ರ ಬಗ್ಗೆ ಬೇಕಾದ್ರೂ ಕಮೆಂಟ್ ಹೊಡಿತಾರೆ. ಅದನ್ನೇನು ನಾವು ಮಾತಾಡೋಕ್ಕೂ ಆಗಲ್ಲ, ಫೇಸ್ ಮಾಡೋಕ್ಕೂ ಆಗಲ್ಲ. ಕೆಲವು ಕಮೆಂಟ್ಸ್ ನಾನು ರಿವ್ಯೂ ಅಂತ ಓದಬೇಕಾದ್ರೆ ಎಸ್ಪೆಷಲಿ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಮಾತಾಡ್ತಿದ್ರು. ಕೆಲವರು ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ, ಏನೋ ನ್ಯಾಚುರಲ್ ಅಂತ ಹೇಳ್ತಾರೆ. ಇನ್ನೊಂದು ಕೆಲವರು ಕ್ಯಾಸ್ಟಿಂಗ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದ್ರೆ ಪ್ರಾಬ್ಲಿ ಸಿನಿಮಾ ಇನ್ನೂ ಎಲ್ಲೋ ಹೊರಟೋಗೋದು ಅಂತ ಹೇಳ್ತಾರೆ. ಅವ್ರು ಅಂಥವ್ರಿಗೆ ನಿಮ್ಮ ಉತ್ತರ? ಅಂದರೆ ಒಳ್ಳೇದಿರೋ ಕಡೆ ಕೆಡ್ತು ಇರುತ್ತಲ್ವ,
ನಾನು ಎರಡನ್ನೂ ಆರಾಮಾಗಿ ತಗೋತೀನಿ. ಯಾಕಂದರೆ ನಾನು ಹೀರೋ ಆಗ್ತೀನಿ ಅಂತಲೇ ಗೊತ್ತಿರಲಿಲ್ಲ. ಅದರಿಂದ ನನಗೇನು ಬೇಜಾರಾಗಲಿ ಇದಾಗಲಿ ಏನಿಲ್ಲ. ಎಲ್ಲದು ಈಗ ಎಲ್ಲರೂ ಪರ್ಫೆಕ್ಟ್ 100 ಯಾರೂ ತಗೊಳ್ಳಲ್ಲ. ಅದ್ರಲ್ಲಿ ಆರಾಮಾಗಿ ನಮ್ಮ ಕೈಲಾದಷ್ಟು ಪ್ರಯತ್ನ ಪಟ್ಟಿದ್ದೀವಿ. 2 ಥರ ಇದೆ. ಒಂದು, ಇಂಡಸ್ಟ್ರಿಗೆ ಎಂಟ್ರಿ ಕೊಡೋದು ತುಂಬ ಕಷ್ಟ ಅಂತ ಹೇಳ್ತಾರೆ, ಬಟ್ ಆ ಎಂಟ್ರಿ ಲೆವೆಲ್ ಸಿಕ್ಕಾದ್ಮೇಲೆ ಸರ್ವೈವ್ ಆಗೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಸೊ ವಾಟ್ ನೆಕ್ಸ್ಟ್? ನನ್ನ ಲೈಫೇ ತುಂಬ ಅನ್ಪ್ರಿಡಿಕ್ಟಬಲ್. ಇವತ್ತು ಅಂದ್ಕೊಂಡಂಗೆ ನಾಳೆ ಇರಲ್ಲ ನಾನು. ಯಾಕಂದ್ರೆ ನಾನು ತುಂಬ ಫಿಕಲ್ ಮೈಂಡೆಡ್. ಇವತ್ತು ನನಗೆ ಆ್ಯಕ್ಟಿಂಗ್ ಮಾಡಬೇಕು ಅನ್ಸುತ್ತಾ ಮಾಡ್ತೀನಿ, ನಾಳೆ ನೆಕ್ಸ್ಟ್ ಡೇ ನನಗೆ ಯಾವುದಾದ್ರೂ ಡೈರೆಕ್ಟರ್ ಜೊತೆ ಅಸಿಸ್ಟೆಂಟ್ ಆಗಿ ಸೇರ್ಕೋಬೇಕು ಅಂತ ಅನ್ಸಿದ್ರೆ ಅದನ್ನು ಮಾಡ್ತೀನಿ. ಯಾಕಂದರೆ ನಾನು ಫಿಲ್ಮ್ ಮೇಕಿಂಗ್ ಕೋರ್ಸ್ಗಂತ ಜಾಯ್ನ್ ಆಗಿದ್ದೆ. ನಾನು ಅದನ್ನು ಹೇಳಿದ್ದೆ ಸೂರಿ ಸರ್ಗೆ, ಜಾಯ್ನ್ ಆಗಿದ್ದೀನಿ ಸರ್. ಇನ್ಸ್ಟಿಟ್ಯೂಷನ್ ಬಿಟ್ಬಿಟ್ಟು ನೀವು ಹೌದು. ಈ ಮೂವಿ ಆಫರ್ ಬಂದಾಗ ಅದೇ ಒಂದು ಆನ್ ಗ್ರೌಂಡ್ ಅಂತ ಏನು ಪ್ರಾಕ್ಟೀಸ್ ಸಿಗುತ್ತಲ್ಲ ನಮಗೆ, ಅದೂ ಇಷ್ಟೊಂದು ಡೈರೆಕ್ಟರ್ ಮತ್ತು ಇಷ್ಟೊಂದು ಸಿನಿಮಾಟೋಗ್ರಫರ್, ಇಷ್ಟು ಒಳ್ಳೆ ಟೆಕ್ನಿಷಿಯನ್ಸು, ವೆಟರ್ನ್ ಆ್ಯಕ್ಟರ್ಸ್ಗಳು ಎಲ್ಲ ಇದ್ದಾಗ ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಕಲಿಯೋದೇನಕ್ಕೆ, ಇಲ್ಲೇ ಆನ್ ಗ್ರೌಂಡ್ ಪ್ರಾಕ್ಟೀಸ್ ಆಗುತ್ತೆ, ನನಗೂ ಒಂದು ಐಡೆಂಟಿಟಿ ಸಿಗುತ್ತೆ ಅಂತ ನಾನು ಅದಕ್ಕೆ ಇದು ಚೂಸ್ ಮಾಡಿ. ಅದು ರೇಡಿಯೋ ಜಾಕಿ ಆ್ಯಕ್ಚುಲಿ ಮಾತು ಹೇಳ್ಕೊಡೋದು ಬೇಡ, ಬಿಟ್ರೆ ಹೋಗ್ತಾ ಇರ್ತಾರೆ ಮಾತಾಡ್ಕೊಂಡು. ಸೊ ಗಿಳಿ ಮರಿ ಥರ ಹಾರಾಡಬೇಕು ಅಂತಿದ್ರಿ, ತಗೊಂಬಂದು ಇಷ್ಟು ದಿನ ಒಂದು ಕೇಜಲ್ಲಿ ಇಟ್ಕೊಂಡಿದ್ರು. ಸಿನಿಮಾ ರಿಲೀಸ್ ಆಗಿದೆ, ಕೇಜ್ ಓಪನ್ ಆಗಿದೆ. ಸೊ ತುಂಬಾ ಬೇಜಾರಾಗ್ತಾ ಇದೆ. ಮತ್ತೆ ಶುರು ಮಾಡ್ಕೊಳ್ಳಿ ಶೂಟಿಂಗ್ ಅನಿಸ್ತದೆ. ಇದೇ ಸೇಮ್ ಸೀರೀಸ್ನ. ಯಾಕಂದ್ರೆ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡಿ ಕೇಳಿ ಅವ್ರಿಗೆ. ಅಂಡ್ ಆಲ್ ದ ವೆರಿ ಬೆಸ್ಟ್ ಇಬ್ಬರಿಗೂ ಕೂಡ ಒಳ್ಳೆ ಸಿನಿಮಾಗಳನ್ನ ಮಾಡಿ. ಥ್ಯಾಂಕ್ ಯು. ಸೊ ಇವತ್ತಿಗೂ ಕೆಂಡಸಂಪಿಗೆ ಅಂತ ಹೇಳಿದ್ರೆ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತಾರೆ. ಸೊ ಡೈರೆಕ್ಷನ್ ಟೀಮಲ್ಲಿ ಯಾರ್ಯಾರು ಇದ್ರು, ಏನೆಲ್ಲ ನಡೀತು, ಪ್ರಿಪ್ರೇಷನ್ಸ್ ಹೆಂಗಿತ್ತು, ಬಜೆಟೆಡ್ ಸಿನಿಮಾ ಅಂತ ಮಾತಾಡ್ತಿದ್ದಾರೆ. ಸೊ ಅದನ್ನೆಲ್ಲ ಹೇಗೆ ಪ್ಲ್ಯಾನ್ ಮಾಡಿಕೊಂಡ್ರು, ಇನ್ನು ಸ್ವಲ್ಪ ಹೊತ್ತಲ್ಲೇ ರಾಜೇಶ್ ಹಾಗೂ ಸತ್ಯ ಹೆಗಡೆ ಅವ್ರನ್ನ ಮಾತಾಡ್ಸೋಣ. ಸಿನಿಮಾ ಸೂತ್ರ ಅರ್ಪಿಸುವ ಹೌಸ್ಫುಲ್ ಕಾರ್ಯಕ್ರಮ ಇದು. ಸಿನಿಮಾ ಸೂತ್ರ ನಮ್ಮ ಚಾನಲ್, ಅದರಲ್ಲಿ ಹೌಸ್ಫುಲ್ ಅನ್ನೋಂಥ ಶೋ. ಅದರಲ್ಲಿ ಪ್ರದೀಪ ಇವತ್ತು ಕೆಂಡಸಂಪಿಗೆ ಟೀಮ್ ಜೊತೆ ಮಾತಾಡ್ತೇನೆ. ಪಾರ್ಟ್ 2 ಗಿಳಿಮರಿ ಕೇಸ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡೋರು ಇಬ್ಬರು ನಮ್ಮ ಜೊತೆಗಿದ್ದಾರೆ, ಸತ್ಯ ಹೆಗಡೆ ಅವರು ಹಾಗೂ ರಾಜೇಶ್. ಇಬ್ಬರು ಕೂಡ ವೆಲ್ಕಮ್ ನಮ್ಮ ಶೋಗೆ. ನೀವು ತುಂಬ ಮಾತಾಡಲ್ಲ ಅಂತ ಕೇಳ್ಪಟ್ಟೆ, ನಿಮ್ಮ ಕೆಲಸ ಮಾತಾಡುತ್ತೆ ಸರ್. ಸೊ ಹೇಗೆ ಅನಿಸ್ತು ಕೆಂಡಸಂಪಿಗೆ ಔಟ್ಪುಟ್ಟು? ಖುಷಿಯಾಗಿದೆ. ಯಾಕಂದರೆ ನಾವು ಶುರು ಮಾಡಿದಾಗ ಏನು ಅಂದ್ಕೊಂಡು ಶುರು ಮಾಡಿದ್ವಲ್ಲ, ಜನ ಒಂದೊಂದು ಚಿಕ್ಕ ವಿಷಯನೂ ಅದ್ರ ಬಗ್ಗೆ ಮಾತಾಡಿದಾಗ ಓಕೆ, ನಾವು ಅಷ್ಟು ಡೀಟೇಲ್ ವರ್ಕ್ ಮಾಡಿದ್ದಕ್ಕೆ ಸಾರ್ಥಕ ಆಯಿತು. ಫೀಲ್ ಆಗ್ತಿದೆ ಜನಕ್ಕೂ ಕೂಡ. ಮಾತಾಡ್ತಿದ್ದಾರೆ ಇವತ್ತು ಕೆಂಡಸಂಪಿಗೆ ಬಗ್ಗೆ. ಅಂಡ್ ರಾಜೇಶ್ ಸರ್ ಆ್ಯಕ್ಚುಲಿ ಖುಷಿ ಆಗುತ್ತೆ, ತುಂಬ ವರ್ಷಗಳಿಂದ ನಿಮ್ಮನ್ನ ನೋಡ್ತಾ ಇದ್ದೀವಿ ಸ್ಕ್ರೀನಲ್ಲಿ. ಬಟ್ ಏನು ಅಂತ ಹೇಳಿದ್ರೆ ಅದನ್ನೇ ಕೇಳಬೇಕು ಅಂತಿದ್ದೆ, ಹೇಗೆ ಹಾಗೆ ಮೇಂಟೈನ್ ಮಾಡ್ಕೊಂಡಿದ್ದೀರಾ? ಏನ ಸ್ವೀಟ್ ಕೊಡಿಸ್ಬೇಕು ನಿಮಗೆ? ಇಲ್ಲಪ್ಪ, ಆ ಥರದೆಲ್ಲ ಏನಿಲ್ಲ. ವಯಸ್ಸು ಖಂಡಿತ ಆಗಿದೆ. ಈ ಥರದ್ದು ಯಾವುದೋ ಒಂದು ಸಬ್ಜೆಕ್ಟ್ ಸಿಕ್ಕಿದಾಗ ಈ ಥರದ್ದು ಇದು ಕೆಲಸ ಮಾಡಬೇಕು ಅನ್ನೋ ಒಂದು ಪ್ರಜ್ಞೆ ಬಂದಿದೆ. ಈ ಥರದ್ದು ಏನೋ ಒಂದು ಪ್ರಾಜೆಕ್ಟ್ ಮಾಡಿದಾಗ ಆ್ಯಕ್ಟ್ ಮಾಡ್ತೀವೋ ಅಥವಾ ಅದ್ರ ಹಿಂದೆ ಕೆಲಸ ಮಾಡ್ತೀವೋ ಏನೋ ಒಂದು ಮಾಡ್ತೀವಲ್ಲ, ಅದು ಮಾಡುವಾಗ ನಾವು ಎಷ್ಟು ಬೆಳೆದಿದ್ದೀವೋ ಅಥವಾ ವಯಸ್ಸಿನಲ್ಲೋ ಬುದ್ಧಿನಲ್ಲೋ ಒಂಚೂರು ಬೆಳವಣಿಗೆ ತೋರಿಸ್ಬೋದು ಅಷ್ಟೇ. ಇಷ್ಟು ಪ್ರಾಜೆಕ್ಟ್ಸಲ್ಲಿ ಕೆಲಸ ಮಾಡಿರಿ, ಬಟ್ ಈ ಸಿನಿಮಾ ಈ ಒಂದು ಪರ್ಟಿಕ್ಯುಲರ್ ರೋಲ್, ನಿಮ್ಮ ಇನ್ಸ್ಪೆಕ್ಟರ್ ರೋಲ್ ಬಂದಾದ್ಮೇಲೆ ಸಾಕಷ್ಟು ಜನ ಆ ರೋಲ್ ಬಗ್ಗೆ ಮಾತಾಡ್ತಿದ್ದಾರೆ. ಅಂದರೆ ಇವತ್ತು ನಿಮ್ಮನ್ನ ಒಂಥರ ರಾಜೇಶ್ ಅವರು ಹಂಗೆ ಮಾಡಿದ್ದಾರೆ, ಹಿಂಗೆ ಮಾಡಿದ್ರು, ಇಷ್ಟೆಲ್ಲ ಹೋಗ್ಲಾಡ್ತಿದ್ದಾರೆ. ಇದು ಖುಷಿ ಆಗುತ್ತಾ ಅಥವಾ ಬೇಜಾರಾಗುತ್ತಾ? ಸಿ ಪ್ರಾಬಲಿ ದ ಕನ್ಸ್ಟೆಂಟ್ ಈಸ್ ವಿತ್ ಮೀ. ಅಂದರೆ ಈಗ ನನ್ನ ಮುಖ ನೋಡಿದ್ರೆ ಈ ಥರದ್ದೊಂದು ಪಾತ್ರ ಹಿಂಗೆ ಕೊಡಬೇಕು, ತುಂಬ ವರ್ಸಟೈಲ್ ಅಂತ ಅಲ್ಲ ಅಂತ ಅನ್ಸುತ್ತೆ ಏನೋ ಗೊತ್ತಿಲ್ಲ. ಇರ್ಬೋದು, ನಾನು ಯಾವತ್ತೂ ನಾನು ಓರ ಹೆಚ್ಕೊಂಡು ನೋಡಿಲ್ಲ. ಅನ್ಲೆ ಸಂಬಡಿ ಗಿವ್ಸ್ ಮಿ ದ ರೋಲ್ ಆ್ಯಂಡ್ ಐ ಡೋಂಟ್ ಜಸ್ಟಿಫೈ, ನನಗೆ ಹೆಂಗೆ ಗೊತ್ತಾಗುತ್ತೆ? ಸೊ ಹಾಗಾಗಿ ನಾನು ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ಗೊತ್ತಿಲ್ಲ, ಅದಕ್ಕೆ ಏನೇನೋ ಪ್ರಾಬ್ಲಮ್ಸ್ ಇರ್ಬೋದು. ಐ ಡೋಂಟ್ ಕಂಪ್ಲೇನ್ ಎನಿಬಡಿ. ಮೊದಲೇ ಆದರೆ ಒಂದು ಫಾರ್ಮ್ಯಾಟ್ ಇತ್ತು, ಬಟ್ ಯಾವಾಗ ಡಿಜಿಟಲ್ ಫಾರ್ಮ್ಯಾಟ್ ಅಂತ ಬಂತು, ಎಲ್ಲರೂ ಒಂದೊಂದು ಚಿಕ್ಕ ಕ್ಯಾಮ್ರಾ ಇಟ್ಕೊ ಒಂದು ಪಿಕ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡು. ರೆಡ್ ಬಂತು, ಅದ್ರಲ್ಲಿ ಅಷ್ಟು ವರ್ಷನ್ಸ್ ಬಂತು, ಎಷ್ಟೊಂದು ಜನ ಸಿನಿಮಾಟೋಗ್ರಾಫರ್ಸ್ ಹುಟ್ಕೊಂಡ್ಬಿಟ್ರು. ಇಷ್ಟು ವರ್ಷ ಇದ್ರಿ, ಎಲ್ಲೋ ಒಂದು ಕಡೆ ಸಡನ್ನಾಗಿ ಒಂದು ಕಾಂಪಿಟೇಷನ್ ಅಂತ ಫೀಲ್ ಆಯ್ತಾ? ಆ ಥರ ಏನಿಲ್ಲ, ಕಾಂಪಿಟೇಷನ್ ಮುಂಚೆಯಿಂದನೂ ಇದೆ. ಮುಂಚೆ ಫಿಲ್ಮ್ ಇದ್ದಾಗೂ ಒಂದು ಥರದ ಕಾಂಪಿಟೇಷನ್ ಇತ್ತು. ನಮ್ಮ ಸೀನಿಯರ್ಸ್ ಇದ್ದರು, ಅವ್ರ ಜೊತೆ ನಮ್ಮೊಂದು ಗ್ಯಾಂಗ್ ಬಂತು. ಇವಾಗ ಒಳ್ಳೆಯದು, ಹೊಸ ಕ್ಯಾಮ್ರಾ ಬರ್ತಾಯಿದೆ, ಡಿಜಿಟಲ್ ಬಂದಿದೆ. ನಾನು ಇವತ್ತು ಕಾಂಪಿಟೇಷನ್ ಅನ್ನೋಕ್ಕಿಂತ ನಾನೇನು ಮಾಡ್ತೇನೆ ಇದರಲ್ಲಿ, ಅದನ್ನು ನಾನು ಹೆಂಗೆ ಬಳಸ್ಕೋತೀನಿ ಅನ್ನೋದ್ರ ಬಗ್ಗೆ ಅಷ್ಟೇ ನಾನು ಸೆಂಟರ್ ಮಾಡ್ಕೊಂಡಿರೋದು. ಅವ್ರವ್ರಿಗೆ ಅವ್ರವ್ರ ಸಿನಿಮಾ ಇರುತ್ತೆ. ನನಗೆ ನಾನು ಬಂದಿರೋ ಸಿನಿಮಾನ ನಾನು ನನ್ನ ಕಡೆಯಿಂದ ಏನು ಮಾಡೋಕ್ಕಾಗತ್ತೆ, ಅದಕ್ಕೆ ಹೆಂಗೆ ಪ್ರಿಪೇರ್ ಆಗಬೇಕು, ಮತ್ತು ಹೆಂಗೆ ಅಪ್ಡೇಟ್ ಆಗಬೇಕು, ಯಾವ ಕತೆಗೆ ಯಾವ ಕ್ಯಾಮ್ರಾ ಬಳಸಿದರೆ ಇದಿರುತ್ತೆ, ಈ ಥರದಲ್ಲೇ ನನ್ನ ಇದೇ ಹೊರತು ನನ್ನ ಬರೋರಿಗೆ ಬಗ್ಗೆ ಖುಷಿ ಇದೆ. ಎಲ್ಲರೂ ಬರಬೇಕು, ಎಲ್ಲರೂ ಅವ್ರವ್ರದ್ದು ಬೆಸ್ಟ್ ತೋರ್ಸೋಕ್ಕೆ ಪ್ರಯತ್ನ ಪಡಬೇಕು ಅಂತ. ಇಷ್ಟು ವರ್ಷ ಆದಮೇಲೆ ಸರ್ ಎಲ್ಲೋ ಒಂಥರ ನಿಮ್ಗೆ ಇವಾಗ ಅನ್ನಿಸ್ತಾ, ಇಲ್ಲ ಡೈರೆಕ್ಷನ್ಗೆ ಇಳಿಯೋಣ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಇರೋಣ, ಏನಾದ್ರು ಮಾಡೋಣ? ಇಲ್ಲ, ನಾನು ಬೇಸಿಕಲಿ ಆ್ಯಕ್ಟರ್, ಐ ನಾಟ್ ಎ ಡೈರೆಕ್ಟರ್. ಯಾವತ್ತೂ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಪಟ್ಟವನು ಅಲ್ಲ. ಟೆಲಿವಿಷನ್ ನನಗೆ ತುಂಬ ಸ್ಟ್ರೈನ್ ಮಾಡ್ತಾಯಿತ್ತು. ಆ್ಯಂಡ್ ಆ ಬರೆಯೋದಿರ್ಬೋದು, ಬರವಣಿಗೆಗಳಿರ್ಬೋದು, ಅಥವಾ ಅವ್ರು ಏನು ಆ್ಯಕ್ಟ್ ಮಾಡ್ತಾ ಇದ್ದಿರ್ಬೋದು, ಶಾರ್ಟ್ ಇಡ್ತಾಯಿದ್ದು, ಅದು ನನ್ನಲ್ಲೇ ಏನತ್ತು, ಇದು ಹಿಂಗಲ್ಲ ಹೇಳೋದು, ಹಿಂಗೇನೋ ಬರೀಬೋದು, ಅಥವಾ ಈ ಸೀನ್ ಹಿಂಗೇನೋ ಈ ಥರ ನನ್ನಲ್ಲಿ ಹುಟ್ಕೊಂಡಿದ್ದು. ನಾನು ಯಾವತ್ತೂ ಇದನ್ನು ಏಮ್ ಮಾಡಿ ಬಂದಿದ್ದಲ್ಲ. ಗೊತ್ತಿಲ್ಲ, ಮುಂದೆ ಯಾವತ್ತೋ ಒಂದು ಒಳ್ಳೆ ಸಬ್ಜೆಕ್ಟ್ ಸಿಕ್ಕಿ ನಾನು ತುಂಬ ಕೊರೆದು ನಿದ್ದೆ ಮಾಡೋಕ್ಕೆ ಬಿಡದೆ ಹಸುವಾಗದೆ ಏನೋ ತಲೆ ತಿಂದರೆ ಖಂಡಿತ ಮಾಡ್ತೀನಿ.
ಇಂಡಸ್ಟ್ರಿಯಲ್ಲಿ ಹೆಂಗೆ ಸರ್ ಬೇಗ ಲೆವೆಲ್ ಮಾಡಿಬಿಡ್ತಾರೆ. ಬಟ್ ಒಂದು ಕಂಪ್ಲೇಂಟ್ ಏನೋ ನಿಮ್ಮ ಮೇಲೆ ಅಂತ ಹೇಳಿದ್ರೆ, ಈಗ ಹಂಸಲೇಖ ಅವ್ರು ಹೇಗೆ ರವಿಚಂದ್ರನ್ ಅವ್ರ ಜೊತೆ ಒಂದು ಒಳ್ಳೆ ಕೆಮಿಸ್ಟ್ರಿ ಇತ್ತು, ಹಾಗೆ ಸೂರ್ಯ ಅವ್ರಿಗೆ ಮಾತ್ರ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು. ಬಟ್ ನಮ್ಮ ಸಿನಿಮಾಗಳಿಗೆ ಅಷ್ಟೇನೋ ಇರಲ್ಲ ಅನ್ನೋ ಥರ ಮಾತಾಡ್ತಾರೆ. ಆ ಥರ ಏನಿಲ್ಲ. ಯಾಕಂದರೆ ಈಗ ನಾಗಶೇಖರ್ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್, ಸಂಜು ಗೀತಾ ಮೈನಾ, ಆ ಸಿನಿಮಾ ಅವ್ರು ಏನು ಕೇಳ್ತಾರಲ್ಲ ಡೈರೆಕ್ಟರ್, ಅದನ್ನು ಕೊಡೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಅವ್ರು ಏನು ಫೀಲ್ ಮಾಡಿರ್ತಾರಲ್ಲ ನನಗಿದು ಬೇಕು ಅಂತೇಳಿ. ಸೊ ನಾನೆಲ್ಲೋ ಅವ್ರನ್ನ ಇದು ಮಾಡಿಕೊಂಡು ನಾನು ಹೋಗಲ್ಲ. ಸೊ ಎಲ್ಲ ಡೈರೆಕ್ಟರ್ ಜೊತೆ ನಾನು ತುಂಬ ಡೈರೆಕ್ಟರ್ ಫ್ರೆಂಡ್ಲಿಯಾಗಿ, ಅವರು ಶೂಟಿಂಗ್ ಬಿಟ್ಟು ಬೇರೆ ಟೈಮಲ್ಲೂ ಅವ್ರ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ ಇದನ್ನೆಲ್ಲ ಗ್ರಾಸ್ ಮಾಡಿಕೊಂಡು ವರ್ಕ್ ಮಾಡಿಕೊಂಡು ಹೋಗ್ತೀನಿ. ಎಲ್ಲ ಡೈರೆಕ್ಟರ್ ಜೊತೆ ನಾನು ರಿಪೀಟ್ ಆಗಿದ್ದೀನಿ. ಮತ್ತು ಅವ್ರ ಜೊತೆ ಮತ್ತೆ ವರ್ಕ್ ಮಾಡೋಕ್ಕೆ ನನಗೆ ಚಾನ್ಸ್ ಸಿಗ್ತಾ ಇದೆ. ನೀವಿಬ್ಬರು ಕೆಮಿಸ್ಟ್ರಿ ತುಂಬ ಇರುತ್ತೆ. ಬಟ್ ಈ ಥರದ್ದು ನನಗೆ ಇದುವರೆಗೂ ಅರ್ಥ ಆಗಿಲ್ಲ. ಯಾಕೆ ಎಸ್ಪೆಷಲಿ ಈ ಪ್ರಾಜೆಕ್ಟ್ ಏನಾದರೂ ತುಂಬ ಕೋಪದಲ್ಲಿ ಮಾಡಿದ್ದ ಇಂಡಸ್ಟ್ರಿ ಮಾಡಿ ತೋರಿಸ್ತೀವಿ ಅಂತ ಅವ್ರು ರಕ್ತಿಯಾರ ಅಂದ್ರೆ ನಿಜ ಏನೋ ಕೋಪ ಯಾರ ಮೇಲೆ ಕೋಪ ಗೊತ್ತಿಲ್ಲ. ಸೂರಿ ಸರ್ ಮಾತಾಡ್ಬೇಕಾದ್ರೆ ತುಂಬ ಕೋಪ ಇತ್ತು ಅವ್ರ ಮಾತುಗಳಲ್ಲಿ. ಕೋಪ ಅಂದರೆ ಒಂದು ಎಲ್ಲ ಕಂಫರ್ಟ್ ಝೋನ್ನಲ್ಲಿ, ಎಲ್ಲ ಕಂಫರ್ಟ್ ಲೆವೆಲಲ್ಲಿ ಇರೋಂಥ ಕೆಲಸ ಸಿನಿಮಾಗಳು ಇರಬೇಕಾದ್ರೂ ಒಂದು ಯಾವಾಗಲೂ ಅನ್ನಿಸ್ತಾ ಇತ್ತು, ಯಾವುದೋ ಒಂದು ಸಿನಿಮಾ ತೋರಿಸ್ಬಿಟ್ಟು ನೋಡಿ ಅವ್ರು ಹೆಂಗೆ ಮಾಡಿದ್ದಾರೆ, ಆ ಲ್ಯಾಂಗ್ವೇಜಲ್ಲಿ ಈ ಥರ ಹೊಸಬ್ರನ್ನ ಇಟ್ಕೊಂಡು ಮಾಡಿದ್ದಾರೆ, ಕನ್ನಡದಲ್ಲಿ ಈ ಥರದ್ದು ಒಂದು ಮಾರ್ನಿಂಗ್ ಶೋನೂ ಓಡಲ್ಲ. ಹೀಗೆ ಯಾವಾಗಲೂ ಒಂದು ಡಿಸ್ಕಷನ್ ಆಗೋದು. ನಮಗೆ ಸರಿ ಇದನ್ನು ಯಾರಿಗೆ ಹೇಳೋದು? ಒಂದು ಪ್ರೊಡ್ಯೂಸರ್ಗೆ ಈ ಥರ ಏನೋ ಒಂದು ಕತೆ ಹೇಳಿದ್ರೆ ಅವರು ಬೇಡ ಸರ್ ನಿಮ್ಮ ಇರೋ ಹೆಸರಿಗೆ ಇವ್ರನ್ನ ಹಾಕ್ಕೊಂಡು ಮಾಡಿ ಹಂಗೆ ಅಂತ. ಸೊ ನಾವೇ ಮಾಡಬೇಕಾಗತ್ತೆ. ಸೊ ಮಾಡಿ ಕೋಪ ಅಂತೂ ಏನಿಲ್ಲ, ನಮಗೇನು ಸ್ಯಾಟಿಸ್ಫ್ಯಾಕ್ಷನು. ಸೊ ಮಾಡಬೇಕಾದ್ರೆ ಎಲ್ಲ ಒಂದು ಡೀಟೇಲ್ ಬರುತ್ತೆ, ಇದು ಏನೋ ಹೆಂಗೆ ಮಾಡೋದು. ಸೊ ಸೂರ್ಯ ಅವ್ರಿಗೆ ಫಸ್ಟ್ ಟೈಮ್ ಡಿಜಿಟಲ್ ಮಾಡಬೇಕಾಗಿದ್ದರಿಂದ ಸೊ ಡಿಜಿಟಲ್ದು ಏನು ಅಡ್ವಾಂಟೇಜಸ್ ಇದೆ, ಏನು ಹೆಂಗೆ ಯೂಸ್, ಆ ಥರದಲ್ಲಿ ಸೊ ಕಲಿಯೋ ಪ್ರಾಸೆಸ್ ಥರನೇ ಮಾಡಿದ್ವಿ, ಯಾವ ಕೋಪನೂ ಇಲ್ಲ. ಸೊ ಒಂದು ಹೊಸ ಪ್ರಯತ್ನ ಮಾಡಿದ್ರಿ. ಬಟ್ ಇವಾಗ ಕೋಪದಲ್ಲಿ ಮಾಡಲಿಲ್ಲ, ಶುರು ಮಾಡಲಿಲ್ಲ, ಓಕೆ. ಬಟ್ ಅಟ್ಲೀಸ್ಟ್ ರಿಲೀಸ್ ಆದ್ಮೇಲೆ ಕೋಪ ಇದೆಯಾ? ಇವಾಗ ಥಿಯೇಟರ್ಸ್ದು ಪ್ರಾಬ್ಲಮ್ ಬಗ್ಗೆ ಹೇಳ್ತಾ ಇದ್ರು. ಕೋಪ ಅಂದರೆ ಕರೆಕ್ಟ್ ಯಾರ ಮೇಲೆ ಕೋಪನೋ ಅದು ಡಿಪ್ಲೊಮ್ಯಾಟಿಕ್ ಹೆಂಗೆ ಹೇಳ್ಬೇಕು ಅದು ಗೊತ್ತಾಗ್ತಿಲ್ಲ, ಹೆಂಗೆ ಯಾರ ಮೇಲೆ ತೀರಿಸ್ಕೋಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ದ ಹೋಲ್ ಸಿಸ್ಟಮ್ ಈಸ್ ಲೈಕ್ ದಟ್. ಅಂದರೆ ಆ ಸಿಸ್ಟಮ್ನ ಹೊಡಿಬೇಕು, ಆ ಸಿಸ್ಟಮ್ನ ಹೊಡಿಯೋದಕ್ಕೆ ಬೇರೆ ಹುಡುಕ್ಬೇಕು, ಆ ಬೇರೆ ಸಿಗ್ತಾ ಇಲ್ಲ. ಎಲ್ಲಿ ಬ್ಲಾಕೇಜ್ ಇದೆ ಗೊತ್ತಿಲ್ಲ. ಅದು ನಮ್ಗೆ ಸಿಕ್ಕಿದ್ದು ನನಗೆ ಯಾವುದೋ ಒಂದು ಅಡ್ಡ ಕೊಂಬೆ ಮಾತ್ರ ಮುರಿತಾ ಇದ್ದೀನಿ, ಆದರೆ ಬೇರೆ ಸಿಗ್ತಾ ಇಲ್ಲ. ಬಟ್ ಇಲ್ಲಿ ನಮ್ಗೆ ತುಂಬ ನೋವಾಗೋದು ಅಥವಾ ಒಂಥರ ಬೇಸರ ಆಗೋದು ಯಾವಾಗ ಈ ಥರದ್ದು ಯಾವುದೋ ಒಂದು ಪ್ರಯತ್ನ ಆದಾಗ ತುಂಬ ಜನ ಮಾತಾಡ್ಕೋತಾರೆ. ಅವಾಗ ಅದಕ್ಕೆ ಬೇರೆ ಥರದ್ದು ಇಂಡಸ್ಟ್ರಿ ಪ್ರತಿಕ್ರಿಯೆ, ನಾಟ್ ಎವ್ರಿಬಡಿ. ನನ್ನ ಆರ್ಟಿಸ್ಟ್ ಬಗ್ಗೆ ಹೇಳ್ತಿಲ್ಲ, ಟೆಕ್ನಿಷಿಯನ್ಸ್ ಬಗ್ಗೆ ಹೇಳ್ತಿಲ್ಲ, ಡೈರೆಕ್ಟರ್ಸ್ ಬಗ್ಗೆ ಹೇಳ್ತಿಲ್ಲ. ನೋಡಿದವರೆಲ್ಲ ಬಾಯಿ ತುಂಬ ಹೊಗಳಿ ಮನಸ್ಸು ತುಂಬ ಹರಿಸಿದ್ದಾರೆ. ಐ ಡೋಂಟ್ ನೋ, ಸಮಥಿಂಗ್ ಈಸ್ ವರ್ಕಿಂಗ್. ತುಂಬ ಎವಿಡೆಂಟಾಗಿ ಗೊತ್ತಾಗ್ತಾ ಇದೆ ವೈ ದೀಸ್ ಪೀಪಲ್ ಆರ್ ಡೂಯಿಂಗ್ ಲೈಕ್ ದಿಸ್ ಅಂತ. ಬಟ್ ಯಾರು ಮಾಡ್ತಾ ಇದ್ದಾರೆ ಗೊತ್ತಾಗ್ತಿಲ್ಲ, ಅದು ಎಲ್ಲಾಗ್ತಿದೆ ಗೊತ್ತಾಗ್ತಿಲ್ಲ. ನಾವು ಅವ್ರು ಹೇಳಿದ್ದನ್ನು ನಂಬೇಕಾ ಅಥವಾ ನಾವು ಹುಡ್ಕೊಂಡು ಹೋಗ್ಬೇಕಾ, ಇದು ನಮ್ಮ ಕೆಲಸವಾ ಗೊತ್ತಿಲ್ಲ. ಬಟ್ ಸಮಥಿಂಗ್ ಈಸ್ ವರ್ಕಿಂಗ್ ಅಗೇನ್ಸ್ಟ್ ಸಮಥಿಂಗ್ ಗುಡ್ ಇನ್ ದಿ ಇಂಡಸ್ಟ್ರಿ. ಅಲ್ಲ, ಬೇಕಾ ಈ ಥರ ದೊಡ್ಡ ಹೆಸರುಗಳಿರುವಂಥ ಸಿನಿಮಾಗೆ ಈ ಥರ ತೊಂದರೆ ಆದರೆ ಇನ್ನು ಫ್ರೆಶ್ ಆಗಿ ಏನೋ ಮಾಡಬೇಕು ಅಂತ ಬಂದವ್ರು ಏನಾಗುತ್ತೆ? ತುಂಬ ಮಾತಾಡ್ಕೋತೀವಿ ಇದ್ರ ಬಗ್ಗೆ. ಯಾರೊಬ್ಬ ನಿರ್ಮಾಪಕ ಆಗಲಿ, ನಿರ್ದೇಶಕ ಆಗಲಿ, ಹೊಸದಾಗಿ ಬಂದಾಗ ಒಂದು 4 ಕೋಟಿ 5 ಕೋಟಿ ಸಿನಿಮಾ ಹಾಕಿ ಯಾರ್ದೋ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಸಾಲ್ಗಾರ್ ಅಂತ ನಿಂತಿರ್ತಾರೆ ಗೊತ್ತಾ? ಅದಕ್ಕಿಂತ ದಯನೀಯ ಸ್ಥಿತಿ ಇನ್ನೊಂದಿಲ್ಲ. ಸೊ ವಾಟ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಯು ಆರ್ ಟಾಕಿಂಗ್ ಅಬೌಟ್? ತುಂಬ ನೋವಾಗ್ಬಿಡುತ್ತೆ. ಯಾರೋ ರಿಸ್ಕ್ ತೊಗೊಂಡಿರ್ತಾರೆ, ನೀವು ಒಂದು ಫ್ರೀ ಮಾರ್ಕೆಟ್ ಓಪನ್ ಮಾಡ್ಕೊಡ್ಬೇಕಲ್ಲ ಅವ್ರಿಗೆ. ಈಗ ನೀವೇನೋ ಮಾಡಿದ್ದೀರಿ, ನನ್ನ ಹತ್ರ ಬರ್ತೀರಿ, ಏನಾರು ಮಾಡ್ಕೊಂಡಿದ್ದು ಕೇಳ್ತೀರಿ. ಸೊ ಫಸ್ಟ್ ನಾನು ನಿಮ್ಮ ಕೆಲಸವೋ ಏನೋ ಬರ್ದಿರ್ತೀರೋ, ಏನೋ ಸಿನಿಮಾ ಮಾಡಿರ್ತಾರಲ್ಲ, ಅದನ್ನು ನೋಡೋ ಒಂದು ವ್ಯವಧಾನ ನನಗಿರಬೇಕು. ಅದನ್ನು ಒಪ್ಕೋತೀನೋ ಬಿಡ್ತೀನೋ ಸೆಕೆಂಡರಿ. ನೋಡ್ಬಿಟ್ಟು ಆಮೇಲೆ ಹೇಳಿಬೇಕಾರೆ ಹೋಗಲ್ಲ, ಏನು ಬೇಕಾದ್ರೆ ಹೇಳಿ. ನೀವು ನೋಡ್ದೇನೆ ಪಾಸ್ ಮಾಡ್ತೀರೋ ಗೊತ್ತಾ? ದಟ್ಸ್ ವೆರಿ ಡೇಂಜರಸ್. ಪ್ರೊಫೆಷನಲಿಸಮ್ ಮಿಸ್ ಆಗ್ತದೆ ಅಂತ. ನಾವು ಅದನ್ನು ತುಂಬ ದೊಡ್ಡದಾಗಿ ಬ್ರ್ಯಾಂಡ್ ಮಾಡ್ಬಿಡ್ತೀವಿ, ಫ್ಯಾನಾಟಿಸಮ್ ಅಂತ. ನಾವು ಕನ್ನಡಿಗರು ಫ್ಯಾನಾಟಿಕ್ಸ್ ಅಲ್ಲ, ಯಾವುದೋ ಬೇರೆ ಲ್ಯಾಂಗ್ವೇಜ್ ಅವರು, ಮಲಯಾಳದವ್ರು ಇರ್ಬೋದು ಅಥವಾ ತಮಿಳವ್ರು ಇರ್ಬೋದು, ಎಷ್ಟು ಫ್ಯಾನಾಟಿಕ್ ಆಗೋ ಅವ್ರ ಲ್ಯಾಂಗ್ವೇಜ್ ನಾವು ನೋಡಲ್ಲ ಅನ್ನೋದು ತುಂಬ ದೊಡ್ಡ ಬ್ರ್ಯಾಂಡ್ ಮಾಡ್ತೀವಿ. ಗೊತ್ತಿಲ್ಲ, ಇಟ್ಸ್ ನಾಟ್ ಫ್ಯಾನಾಟಿಸಮ್ ಅಲ್ಲ, ಪ್ರೀತಿ, ಒಂದು ಪ್ಯಾಷನ್ನು. ನನ್ನ ಭಾಷೆ, ನನ್ನ ಸಿನಿಮಾ, ಒಳ್ಳೇದಕ್ಕೆ ಸಪೋರ್ಟ್ ಮಾಡಿ ಅಷ್ಟೇ ಕೇಳೋದು. ಸೊ ಈ ಸಿನಿಮಾ ಬಂದ ಆಮೇಲೆ ಯಾರಾದ್ರು ಮತ್ತೆ ಬಂದು ಅಪ್ರೋಚ್ ಮಾಡಿ ನಿಮ್ಮನ್ನ ಒಂದು 30 ಲಕ್ಷ ಬಜೆಟು ಚಿಕ್ಕ ಮಾಡಿ ಸರ್ ಅದು ಮಾಡಿದ್ರು, ಕೆಂಡ ಸಂಪಿಗೆ ಮಾಡಿದ್ರಲ್ಲ, ಆ ಥರ ಮಾಡಿಬಿಡಿ ಸರ್ ಮಾಡಿದ್ರೆ ರೆಡಿ ಇರ್ತಾರ ಸತ್ಯಗಳೇ? ನೋಡೋಣ ಡೇಟ್ಸ್ ಮೇಲೆ. ಯಾಕಂದರೆ ನನಗೀಗಿರೋ ಕಮಿಟ್ ಆಗಿರೋ ಪ್ರಾಜೆಕ್ಟ್ ಎಲ್ಲ ಸ್ವಲ್ಪ ಹೈ ಬಜೆಟ್ ಸಿನಿಮಾ ಇದೆ. ಮಧ್ಯೆ ಕೇಳಿ ಇಷ್ಟ ಆದರೆ ಸಬ್ಜೆಕ್ಟ್ ಮೇಲೆ ಮಾಡ್ತೀನಿ. ನಿಮ್ಮ ವರ್ಕ್ ದಿ ಗ್ರೇಟ್ ಫ್ಯಾನ್. ಕಂಗ್ರ್ಯಾಚುಲೇಷನ್ಸ್. ಕೆಂಡ ಸಂಪಿಗೆ ಅದ್ಭುತವಾಗಿರುವಂಥ ವರ್ಕ್ ಆ್ಯಂಡ್ ಸೂಪರ್ ಆ್ಯಕ್ಟಿಂಗ್ ಸರ್ ಇದರಲ್ಲಿ. ಆ್ಯಂಡ್ ಇಬ್ಬರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕು ಈ ಥರದ್ದು ಒಂದು ಸಿನಿಮಾ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ನನಗೆ ಅಷ್ಟು ಇಷ್ಟ ಆಗಿದೆ. ಯಾಕಂದರೆ ನಾ ಆ್ಯಸ್ ಎ ಹೋಲ್ ನಾನು ಸಾಂಗ್ ಕೇಳಿದಾಗ ನನ್ನ ಎಕ್ಸ್ಪೆಕ್ಟೇಷನ್ಸೇ ಬೇರೆ. ಅಂದರೆ ಎಕ್ಸ್ಪೆಕ್ಟೇಷನ್ ಥರ ಇರಬೇಕು ಅಂತ ನಾನು ಹೇಳ್ತಿಲ್ಲ, ಬಟ್ ಅದೇ ಥರ ಬಂದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಮೋರ್. ಅದೇ ತುಂಬ ನಾರ್ಮಲಾಗಿ ತಿರ್ಗಾ ಮಾನ್ವಿತಾ ಆ್ಯಂಡ್ ವಿಕ್ಕಿ ಮರ ಸುತ್ತೋದು, ಮಲಗಿರೋದು. ಈಗ ಮೊನ್ನೆ ರೀಸೆಂಟಾಗಿ ನಾನು ಕಡ್ಡಿಪುಡಿ ಸಾಂಗ್ ತೆಗೆದಿದ್ದೀನಿ, ನೋಡಿದ್ರಾ? ಸೌಂದರ್ಯ ಸಮರ ಸಾಂಗು. ಸರ್
ತುಂಬ ಇಷ್ಟ ಆಗುತ್ತಲ್ವಾ? ಆ ಥರ ಇಲ್ಲ.